ನಮಸ್ಕಾರ. ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಾನು ಹಾಲಪ್ಪ ನಿಂಗಪ್ಪ ಪುರಾಯಿ, ತಾಲೂಕಾ ರಾಯಬಾಗ, ಜಿಲ್ಲಾ ಬೆಳಗಾವ. ನಮ್ದ ರಾಯಬಾಗದಾಗ ಒಂದು ಹೇಮಾ ಕೃಷಿ ಸೇವಾ ಕೇಂದ್ರ ರೈತರಿಗೆ ಬೇಕಾಗುವ ಉಪಕರಣಗಳ ಮಾರಾಟ ಮಳಿಗೆ ಐತಿ. ಅದೇ ರೀತಿಯಾಗಿ ಕಟಕ್ ಬಾವಿಯಲ್ಲಿ ಬೀರಾಪನ ಗುಡಿ ಎದುರಿಗೆ ಬೀರೇಶ್ವರ ಅಗ್ರಿ ಕ್ಲಿನಿಕ್ ಅಂತೇಳಿ ಇಲ್ಲಿ ಒಂದು ರೈತರಿಗೆ ಬೇಕಾಗುವ ಉಪಕರಣಗಳ ಮಾರಾಟ ಮಳಿಗೆ ಐತಿ. ಈ ಭಾಗದ ರೈತರಿಗೆ ನಾವು ನಿರಂತರವಾಗಿ 10-15 ವರ್ಷಗಳಿಂದ ಕ್ಷೇತ್ರವನ್ನು ವೀಕ್ಷಣೆ ಮಾಡಿ ರೈತರಿಗೆ ಉತ್ತಮ ಇಳುವರಿ ಬರುವುದಕ್ಕಾಗಿ ಉನ್ನತ ಮಟ್ಟದ ಕೃಷಿ ಸಲಹೆ ಸೂಚನೆ ನೀಡುತ್ತಾ ಬಂದಿದ್ದೇನೆ. ಅದೇ ರೀತಿಯಾಗಿ ನಮ್ಮ ನಿಂಗಪ್ಪ ದವಣಿ ಅವರು ನಮ್ಮ ಮಾರಾಟ ಮಳಿಗೆಗೆ ವಿಸಿಟ್ ಮಾಡಿ ಅವ್ರ ಹೊಲಕ್ಕೆ ಪರಂಪರೆ ಕಂಪನಿ ಅವರಿ ಬೀಜ ಹಾಕಿ ಉತ್ತಮ ಇಳುವರಿ ತೆಗೆದಾರು. ಇದು 1ನೇ ಬೀಡ ಕಾಯಿ ಮಾಡ್ಯಾರು, 2ನೇ ಬೀಡ ಸೌಕರ್ಯದ ಇದು 2ನೇ ಬೀಡ. ಈಗ ನಮ್ಮ ಹೆಸರು ನಿಂಗಪ್ಪ ದವಣಿ ಅಂತ ಹೇಳ್ರಿ. ನಾವೀಗ ಇವ್ರ ಕಡೆ ಹೋದವ್ರಿ. ಇಲ್ಲಿ ಹೋದಾಗ ಅವ್ರ ನಮ್ಗೊಂದ್ ಬೀಜ ತೋರ್ಸ್ಯಾರ. ಅವ್ರ ಏನಪ್ಪಾ ಅಂತಂದ್ರ ಪರಂಪರೆ ಒಂದ್ ಸೀಡ್ಸ್ ಐತಿ, ಇದು ಹಾಲ್ 3 ನಂಬರ್ ಮತ್ ಇದು ಹಿಂಗೈತಿ, ಇದು ಚಲೋ ಬರೈತಿ, ಇದು ಹೋರಿ ಅದನ್ನ ತೋರ. ನಮಗ ಏನ್ ಅನಿಸ್ತ ಅವಾಗ ಅದ್ ಬೇಡ, ನಮಗ ಒಂದ್ ಬ್ಯಾರೆ ಬೀಜ ಕೊಡ್ರತ್ ನಾವ್ ಕೇಳಿದ್ರಿ. ಕೇಳಂತ್ಲೇರಿ ಅದ್ ಹಂಗ ಏನಾಯ್ತು, ಇಲ್ಲ ಇದನ್ನ ತೊಗೊಂಡ್ ನೀವು ಹೋಗಿ ಹಾಕ್ರಿ, ಇದ್ರದ್ದು ಇಳುವರಿ ಹೆಂಗ್ ಬರೈತಿ ನೋಡ್ರಿ, ನಿಮ್ಗೆಲ್ಲ ನಾ ಮಾಹಿತಿ ಕೊಡ್ತೀವಿ ತಂದಾಗ ನಾವ್ ಅದನ್ನ ತಂದ ಇದು ಬಟ್ ಈ ಕ್ಷೇತ್ರಕ್ಕೆ ಇದು ಒಟ್ಟ ಒಂದ್ 20 ಗುಂಟೆ ನೆಲ ಹಾಕೈತ್ರಿ. ಅದು 20 ಗುಂಟೆಗೆ ಒಂದ್ 6 ಪ್ಯಾಕೆಟ್ ಹಾಕಿದ್ವಿ ನಾವು. 6 ಪ್ಯಾಕೆಟ್ ಹಾಕಿದಾಗ ಅವ್ರೆಲ್ಲ ಬಂದು ಹಾಕಿ ಹಿಡ್ಕೊಂಡ್ರಿ. ಇಲ್ಲಿ ತಕನು ಅವ್ರ ಎಲ್ಲ ಇದಕ್ಕೆ ಏನ್ ಬೇಕಲ್ಲ ಅದಕ್ಕೆಲ್ಲ ಡೋಸ್ ಕೊಡ್ರಿ. ಕೀಟನಾಶಕ ಅಥವಾ ಇದಕ್ಕ ಏನ್ ಪೋಷಕಾಂಶ ಬೇಕು ಅಥವಾ ಏನ್ ಇದಕ್ಕೆ ಗೊಬ್ಬರ ಕೊಡ್ಬೇಕು ಎಲ್ಲ ಅವ್ರು ನಮ್ಮ ಮಾಹಿತಿ ಕೊಟ್ಕೊತ್ ಬಂದಾರ. ಈಗಾಗಲೇ ಒಂದು ಬೀಡ್ ನಾವು ಹರಿದೋದ್ರಿ ಕಾಯಿ. ಈ ಒಂದು ಬೀಡ್ನಾಗ ನಮ್ಗೆ 11ರಿಂದ 12 ಕ್ವಿಂಟಲ್ ಕಾಯಿ ಬಂದೈತ್ರಿ. ಅದು 12 ಕ್ವಿಂಟಲ್ ಕಾಯಿ ಬಂದೈತ್ರಿ. ಮತ್ತೆ ಇದು ನೆಕ್ಸ್ಟ್ ಈಗ ಈ ಸೆಕೆಂಡ್ ಬೀಡ್ರಿ ಏನ್ ಹೂ ಬಿಟ್ಟೈತ್ರಿ, 2ನೇ ಬೀಡ್ರಿ ಎಲ್ಲ. ಇನ್ನೇನು ಹೂವು ಮತ್ತ ಕಾಯಿ ಆಗಲೈತ್ರಿ. ಹೂವು ಏನ್ ಕಡಿಮೆ ಇಲ್ರಿ, ಇನ್ನ ಮಿನಿಮಮ್ ಏನಿಲ್ಲ 6ರಿಂದ 8 ಕ್ವಿಂಟಲ್ ಕಾಯಿ ಬರತ್ತೈತ್ರಾಗ. ಟೋಟಲ್ ನೋಡ್ರಿ ಒಟ್ ನಾ 20 ಗುಂಟೆದಾಗ 6 ಪ್ಯಾಕೆಟ್ಗ ಒಂದ್ ಸರಾಸರಿ ಅಂದಾಜೊಳಗ ಒಂದ್ 18ರಿಂದ 20 ಕ್ವಿಂಟಲ್ ಕಾಯಿ ಒಂದ್ ಈ ಒಂದ್ ಬೀಜದ ಒಂದ ಚಲೋ ಐತ್ರಿ. ಬೀಜ ಒಂದ್ 20 ಕ್ವಿಂಟಲ್ ಕಾಯಿ ಅದು ನಕ್ಕಿ ಹೊಂದ್ರೈತ್ರಿ. ಮತ್ತೆ ಇವ್ರು ಕೊಡುವಂತ ಮಾಹಿತಿ ಮೇರೆಗೆ ನಾವು ಮಾಡಿದ್ವು. ಇವ್ರು ಇಲ್ಲೇ ನಮ್ಮ ಕಟಕ್ ಮೈ ಒಳಗ ಬೀರೇಶ್ವರ ಒಂದ್ ಅಗ್ರಿ ಕ್ಲಿನಿಕ್ ಅಂತ ಮಾಡ್ಯಾರ, ಅಲ್ಲಿ ಐತ್ರಿ. ಮತ್ತೆ ಹೇಮಾ ಕೃಷಿ ಕೇಂದ್ರ ಅಂತ ರಾಯಬಾಗದಾಗ ಐತ್ರಿ. ಇವ್ರು ಇಲ್ಲಿಂದ ನಾವ್ ಏನೇ ಬೇಕಾ ಇವ್ರ ಕಡೆ ಒಂದ್ ಮಾಹಿತಿ ತಗೊಂಡ ಇದನ್ನ ಏನ್ ವಾರ್ನಾದ್ ಏನ್ ಪ್ಲಾಟ್ ಐತಲ್ರಿ, ಈ ಪ್ಲಾಟ್ ಅಥವಾ ಕಬ್ಬಿಗಾತು ಅಥವಾ ನಮ್ಗೆ ಏನ ಮಾಡ್ರು ಅವ್ರ ಕಡೆ ಒಂದ್ ಮಾಹಿತಿ ತಗೊಂಡ್ ನಾವ್ ಮಾಡೋದು ಸಕ್ಸಸ್ ಆಗಿದ್ರಿ. ಈಗ ಆಲ್ರೆಡಿ ನಮ್ಗ ಚಲೋ ಅನ್ಸೈತಿ. ಮತ್ತೆ ಪರಂಪರಾ ಬೀಜ ಅಂತ ಏನೈತೆ ರಿಸಲ್ಟ್ ಮಾತ್ರ ಬೆಸ್ಟ್ ಐತ್ರಿ. ಮತ್ ಚಲೋ ಇಳುವರಿ ಬರ್ತೈತಿ ಅಂತ ನಾ ಹೇಳಕ್ ಇಷ್ಟಪಡ್ತೇನ್ರಿ. ಈ ಸುತ್ತಮುತ್ತಲಿನ ಭಾಗದ ರೈತರಿಗೆಲ್ಲ ಏನ್ ಹೇಳ್ತಾರೆ, ಹೇಮಾ ಕೃಷಿ ಸೇವಾ ಕೇಂದ್ರಕ್ಕ ಶ್ರೀ ಬೀರೇಶ್ವರ ಅಗ್ರಿ ಕ್ಲಿನಿಕ್ ಹೋಗಿ ಅವರು ಕೂಡ ಒಂದು ನಮ್ಮ ಕಡೆಯಿಂದ ಸರಿಯಾದ ಮಾರ್ಗದರ್ಶನ ತಗೊಂಡ ಚಲೋ ಇಳುವರಿ ತೆಗಿಯಾಕ ಅವರಿಗೆ ಈಗ ನಾವು ರೈತರಿಗೆ ಏನ್ ಹೇಳಪ್ಪ ಅಂತಂದ್ರ, ಈಗ ಯಾರ್ಯಾರೋ ರೈತರ ತಲೆ ಏನೇನೋ ಬಿತ್ತಿರ್ತಾರ, ಅದ್ ಬೇಕು ಇದ್ ಬೇಕು ಅಂತೇಳಿ ಅದನ್ನೆಲ್ಲ ಏನ್ ತಲೆ ಇಟ್ಕೊಬೇಡ್ರಿ. ಈಗ ನಮ್ಮಲ್ಲಿ ಅವ್ರ ಅದು ನಮಗೋಸ್ಕರ ಅವ್ರೇನ್ ಚಲೋ ಒಂದ್ ನಮ್ಗೆ ಇಲ್ಲೇ ಒಂದ್ ಮಾಹಿತಿ ಕೊಡ್ತಾರ. ಮತ್ ಚಲೋ ಅವ್ರ ಕಡೆ ಹೋಗ್ರಿ. ಹೇಮಾ ಕೃಷಿ ಕೇಂದ್ರಕ್ಕೆ ರಾಯಬಾಗ್ ಹೋಗ್ಬೋದು ಅಥವಾ ಇಲ್ಲೇ ಬೀರೇಶ್ವರ ಅಗ್ರೋ ಕ್ಲಿನಿಕ್ ಹೋಗ್ಬೋದು. ಹೋಗಿ ಅವ್ರ ಕಡೆ ನಿಮ್ಗೆ ಏನೋ ಒಂದ್ ಯಾವ್ದೋ ಒಂದ್ ಬೆಳೆ ಇರ್ಲಿ ಏನೇ ಇರ್ಲಿ ಅಲ್ಲಿ ಹೋಗಿ ನೀವು ಅದನ್ನ ಮಾಹಿತಿ ತಗೊಂಡ ಅವ್ರ ಕಡೆ ಕೇಳಿ ಅವ್ರು ಯಾವ ರೀತಿ ಹೇಳ್ತಾರ ಆ ರೀತಿ ಮಾಡಿದ್ದಾದ್ರ ನಿಜವಾಗ್ಲೂ 100% ರಿಸಲ್ಟ್ ಐತಿ. 100% ಇಳುವರಿ ಬರ್ತೈತಿ ಅನ್ನೋದು ನಮಗ ಮನವರಿಕೆ ಆಗೈತ್ರಿ. ಅದಕ್ಕೆ ದಯವಿಟ್ಟು ಎಲ್ಲಾರು ಅವ್ರಿಗೆ ವಿಸಿಟ್ ಮಾಡ್ರಿ. ಮತ್ ಅವ್ರ ಏನ್ ಮಾಡ್ತಾರ ಅಂದ್ರ ಒಂದ್ ಫೋನ್ ಹಚ್ಚಿದ ತಕ್ಷಣ ಪ್ಲಾಟ್ ವಿಸಿಟ್ ಬರ್ತಾರ. ನಮ್ಗೆ ಏನೋ ಒಂದ್ ಆಗೈತಿಪ್ಪ ಒಂದ್ ಕೀಡ್ ಆಗೈತಿ ಅಂದ್ರೆ ಪಟ್ನ ಬಂದು ವಿಸಿಟ್ ಮಾಡ್ತಾರ್ರಿ. ಮತ್ ಬಂದ ಅದಕ್ಕೆ ಏನ್ ಮಾಡ್ಬೇಕು, ಅದ ಯಾವ ರೀತಿ ಮಾಡ್ಬೇಕು ಅಂತ ನಮ್ಗೆಲ್ಲ ಹೇಳ್ತಾರ. ಯಾವ ರೀತಿ ಯಾವ ಟೈಮ್ನಾಗ ಔಷಧ ಬಿಡಬೇಕು, ಯಾವ ರೀತಿ ಏನ್ ಗೊಬ್ಬರ ಕೊಡ್ಬೇಕು, ಹೆಂಗ್ ನೀರ್ ಬಿಡ್ಬೇಕು, ಅದೆಲ್ಲ ಸಮಗ್ರ ಮಾಹಿತಿಯನ್ನ ಅವ್ರು ಕೊಡ್ತಾರೋ. ದಯವಿಟ್ಟು ಅವ್ರಿಗೆ ಭೇಟಿ ಆಗ್ರಿ, ವಿಸಿಟ್ ಆಗ್ರಿ. ಮತ್ ವಿಸಿಟ್ ಮಾಡ್ಕೊಂಡು ಎಲ್ಲಾ ರೈತರು ಸದುಪಯೋಗ ತಗೋಬೇಕು ಅಂತ ತಮ್ಮ ಎಲ್ಲಾ ರೈತರ ಮಗರಲ್ಲಿ ನಾವು ಕೇಳ್ಕೊತೇನೆ ಸರ್. ನಮಸ್ಕಾರ. ನಮಸ್ಕಾರ.